ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ಮೆಂಟಲಿ ಸ್ಟ್ರಾಂಗ್ ಆಗೋಕ್ಕೆ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ನೋಡೋಣ. ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹಿಡಿದು ಸ್ಪೋರ್ಟ್ಸ್ ಪರ್ಸನ್, ಸ್ಟಾರ್ಸ್ ಇವರೆಲ್ಲ ಮೆಂಟಲಿ ಸ್ಟ್ರಾಂಗ್ ಇರೋಕ್ಕೆ ಯಾಕೆ ರೆಕಮೆಂಡ್ ಮಾಡ್ತಾರೆ? ಹಾಗಾದರೆ ಮೆಂಟಲಿ ಸ್ಟ್ರಾಂಗ್ ಆಗಿರೋ ಪರ್ಸನ್ಸ್ ಯಾವ ರೀತಿ ಇರ್ತಾರೆ? ಮೆಂಟಲಿ ಸ್ಟ್ರಾಂಗ್ ಆಗಿರೋ ಪರ್ಸನ್ಸ್ಗೂ ಹಾಗೂ ನಾರ್ಮಲ್ ಪರ್ಸನ್ಸ್ಗೂ ಏನು ವ್ಯತ್ಯಾಸ ಇರುತ್ತೆ? ನಾವೆಲ್ಲರೂ ಡೈಲಿ ಲೈಫ್ನಲ್ಲಿ ಒಂದಲ್ಲ ಒಂದು ರೀತಿಯ ಟಫ್ ಆ್ಯಂಡ್ ಬ್ಯಾಡ್ ಸಿಚುವೇಶನ್ಗಳನ್ನು ಫೇಸ್ ಮಾಡ್ತಾನೆ ಇರ್ತೀವಿ. ಆದರೆ ಅಂಥ ಸಿಚುವೇಶನ್ಗಳಿಂದ ಬೇಗನೆ ಹೊರಗೆ ಬಂದು ನಮ್ಮ ಲೈಫ್ನನ್ನು ಹೇಗೆ ಲೀಡ್ ಮಾಡೋದು, ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಹೇಗೆ? ಇನ್ನೊಂದು ವಿಷಯ ಏನಂದರೆ, ಯಾರೂ ಕೂಡ ಹುಟ್ಟುವಾಗಲೇ ಮೆಂಟಲಿ ಸ್ಟ್ರಾಂಗ್ ಆಗಿ ಹುಟ್ಟಿರಲ್ಲ. ಬದಲಿಗೆ ಮೆಂಟಲಿ ಸ್ಟ್ರಾಂಗ್ ಆಗೋದು ನಮ್ಮೆಲ್ಲರ ಆಯ್ಕೆಯಾಗಿರುತ್ತೆ. ಸ್ಟ್ರಾಂಗ್ ಅನ್ನೋದು ಬರುವಂಥದ್ದು ನಾವು ಸ್ಪೆಂಡ್ ಮಾಡುವಂತಹ ಟೈಮ್ ಮತ್ತು ನಮ್ಮ ಅಭ್ಯಾಸಗಳು, ಡೈಲಿ ಜೀವನದಲ್ಲಿ ನಾವು ಕಲಿಯುವಂತಹ ಪಾಠಗಳಿಂದ, ಹಾಗೆ ಅದರಿಂದ ಬರುವಂತಹ ಎಕ್ಸ್ಪೀರಿಯೆನ್ಸ್ನಿಂದ ಕ್ರಿಯೇಟ್ ಆಗೋದು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಇಂಟರ್ವ್ಯೂನಲ್ಲಿ ಕೆಲವಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ಹಾಗೆ ಇನ್ನೊಂದಷ್ಟು ಜನ ಸೆಲೆಕ್ಟ್ ಆಗಲ್ಲ. ಆದರೆ ಸೆಲೆಕ್ಟ್ ಆಗಿಲ್ಲ ಅಂತ ಬೇಜಾರಾಗದೆ ಮತ್ತೆ ಪ್ರಯತ್ನಪಟ್ಟು ತಾನು ಹಿಂದಿನ ಇಂಟರ್ವ್ಯೂನಲ್ಲಿ ಮಾಡಿದಂತಹ ತಪ್ಪುಗಳನ್ನು ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿ ಕೆಲಸವನ್ನು ತನ್ನಗಾಗಿಸಿಕೊಳ್ಳುವವರೇ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ಸ್. ಫ್ಯಾಮಿಲಿ ಆಗಿರ್ಬೋದು, ಬ್ಯಾಡ್ ಸಿಚುವೇಶನ್ಗಳಾಗಿರ್ಬೋದು, ಹಾಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೇ ಇಲ್ಲದಲ್ಲಿ ಎಲ್ಲವನ್ನು ಈಸಿಯಾಗಿ ತಗೊಂಡು ತನ್ನ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವವರೇ ನಿಜವಾದ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ಸ್. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಇದೇ ಎಲ್ಲ ಫೀಲ್ಡಲ್ಲೂ ಕೂಡ ಅಪ್ಲೈ ಆಗುತ್ತೆ. ಹಾಗಾದರೆ ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಹೇಗೆ ಅಂದರೆ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಹಾಗೆ ಪಾಸಿಟಿವ್ ಆಗಿ ಮಾತನಾಡೋದನ್ನು ಕಲಿಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ನಮ್ಮ ಮೈಂಡ್ ಕೂಡ ಅದೇ ರೀತಿ ಫಿಕ್ಸ್ ಆಗುತ್ತೆ. ಸೊ ನಮ್ಮ ಬಗ್ಗೆ ನಾವೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ, ಹಾಗೆ ನಮ್ಮ ಬಗ್ಗೆ ನಾವೇ ಪಾಸಿಟಿವ್ ಆಗಿ ಮಾತನಾಡೋದ್ರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಅದನ್ನು ನಾವೇ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸರಿಯಾದ ಟೈಮ್ಗೆ ಮಲಗೋದು, ಹಾಗೆ ಬೇಗ ಏಳೋದು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು. ಬೆಳಗ್ಗೆ ಬೇಗ ಎದ್ದಾಗ ಇರುವಂತಹ ದಿನಕ್ಕೂ ಹಾಗೂ ಲೇಟಾಗಿ ಎದ್ದಿರುವಂತಹ ದಿನಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ನಾವು ಬೇಗ ಏಳೋದ್ರಿಂದ ನಮ್ಮ ದೈನಂದಿನ ಕೆಲಸಗಳು ಬೇಗ ಆಗುವುದರ ಜೊತೆಗೆ ಒಂದು ಒಳ್ಳೆಯ ಡಿಸಿಪ್ಲಿನ್ ಸೃಷ್ಟಿಯಾಗುತ್ತೆ. ಹಾಗೆ ಒಂದು ಒಳ್ಳೆಯ ನಿದ್ದೆಯಿಂದ ಬರುವಂಥ ಎಲ್ಲ ಸಿಚುವೇಶನ್ಗಳಿಂದ ನಮ್ಮ ಮೈಂಡ್ ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಟೈಮ್ ವೇಸ್ಟ್ ಮಾಡಬಾರ್ದು. ಹೌದು, ನಮ್ಮ ಅತಿ ಹೆಚ್ಚು ಟೈಮ್ ವೇಸ್ಟ್ ಆಗ್ತಿರೋದು ಸೋಷಿಯಲ್ ಮೀಡಿಯಾದಲ್ಲೇ, ಅದರಲ್ಲೂ ಇನ್ಸ್ಟಾದಲ್ಲಿ. ಫಾರ್ ಎಕ್ಸಾಂಪಲ್, ನಾವೇನಾದರೂ ಒಂದು ರೀಲ್ಸ್ಗೆ ಲೈಕ್ ಮಾಡಿದರೆ ಮುಂದೆ ಬರುವಂಥ ರೀಲ್ಸ್ಗಳೆಲ್ಲ ಅದಕ್ಕೆ ರಿಲೇಟೆಡೇ ಆಗಿರುತ್ತೆ. ಹೀಗೆ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ನಮ್ಮ ಎನರ್ಜಿ ಮತ್ತು ಟೈಮ್ ಎರಡೂ ಕೂಡ ವೇಸ್ಟ್ ಆಗುತ್ತೆ. ಅಲ್ಲಿಗೆ ನಾವೇನಾದರೂ ನೋಡಬೇಕು ಅನ್ನೋದಾದರೆ ನಮಗೆ ಫ್ಯೂಚರಲ್ಲಿ ಯೂಸ್ ಆಗುವಂತಹ, ಹಾಗೆ ನಾವು ನೋಡುವಂತಹ ಕೆಲಸಕ್ಕೆ ಹೆಲ್ಪ್ ಆಗುವಂತಹ ವಿಡಿಯೋಗಳನ್ನು ನೋಡ್ಬೋದು. ಸ್ಟಾಪ್ ಓವರ್ ಥಿಂಕಿಂಗ್. ಹೌದು, ಬರೀ ಯೋಚನೆ ಮಾಡೋಕ್ಕೂ ಅತಿಯಾದ ಯೋಚನೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬರೀ ಯೋಚನೆ ಮಾಡೋದು ಅಂದರೆ ಒಂದು ವಿಷಯದ ಬಗ್ಗೆ ಅದಕ್ಕೆ ತಕ್ಕಂತೆ ಹಾಗೂ ಅದರ ಅವಶ್ಯಕತೆ ತಕ್ಕಂತೆ ಯೋಚನೆ ಮಾಡೋದು. ಆದರೆ ಅತಿಯಾದ ಯೋಚನೆ ಅಂದರೆ ಒಂದು ವಿಷಯದ ಬಗ್ಗೆ ಆ ವಿಷಯದ ಬಗ್ಗೆ ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡೋದು ಓವರ್ ಥಿಂಕಿಂಗ್ ಆಗುತ್ತೆ. ನಾವು ಎಷ್ಟು ಓವರ್ ಥಿಂಕಿಂಗ್ ಮಾಡ್ತೀವೋ ಅಷ್ಟು ಆ ವಿಷಯದ ಬಗ್ಗೆ ಇನ್ನೂ ಗೊಂದಲ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆದರೆ ಇದರಿಂದ ಹೊರಗೆ ಬಂದು ನಮ್ಮ ಗುರಿ ಕಡೆ ಗಮನ ಕೊಡಬೇಕು. ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋದು. ನಮ್ಮನ್ನು ನಾವು ಡೈಲಿ 1% ಇಂಪ್ರೂವ್ ಮಾಡಿಕೊಂಡ್ರೆ ಆಗ ಅದು ಒಂದು ವರ್ಷಕ್ಕೆ ಅಪ್ರಾಕ್ಸ್ 40 to 50% ಇಂಪ್ರೂವ್ಮೆಂಟ್ ಕಾಣ್ಬೋದು. ಸೊ ಹಾಗಂತ ಎಲ್ಲ ಒಂದೇ ದಿನಕ್ಕೆ ಆಗಲ್ಲ, ಅಥವಾ ಒಂದು ವಾರಕ್ಕೆ ಅಲ್ಲ, ಅಥವಾ ಒಂದು ತಿಂಗಳಿಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಈ ಎಲ್ಲ ವಿಷಯಗಳನ್ನು ಡೈಲಿ ಲೈಫ್ ಸ್ಟೈಲ್ಗೆ ಅಡ್ಯಾಪ್ಟ್ ಮಾಡಿಕೊಂಡ್ರೆ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ಸ್ ಆಗ್ಬೋದು. ಜೊತೆಗೆ ಒಂದು ಒಳ್ಳೆಯ ಲೈಫ್ ಸ್ಟೈಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಮ್ಮ ಲೈಫ್ ಕೂಡ ಸಕ್ಸಸ್ ಆಗುತ್ತೆ. ಆಗ ಎಲ್ಲರೂ ನಮ್ಮ ರೀತಿ ಇರಲು ಇಷ್ಟಪಡ್ತಾರೆ. ಕೊನೆಯಲ್ಲಿ ಒಂದು ಮಾತು ಹೇಳಬೇಕಂದ್ರೆ, ದಾರಿ ಇಲ್ಲ ಅಂತ ನಡೆಯೋದನ್ನೇ ನಿಲ್ಲಿಸಬಾರ್ದು. ನಾವು ನಡೆದದ್ದೇ ದಾರಿ ಆಗಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗಬೇಕು. ಆ ಥರ ಚೇಂಜ್ ಆಗಬೇಕು.